ನೇಂದ್ರ ಬಾಳೆಹಣ್ಣಿನ ಬಜ್ಜಿ. ಅದನ್ನು ಹೇಗೆ ಮಾಡೋದು ಅಂತ ನೋಡುವ. ಮೊದಲು ಹಣ್ಣಾದ ಬಾಳೆಹಣ್ಣು ತಗೊಳ್ಬೇಕು. ತುಂಬ ಹಣ್ಣಾಗಿರಬೇಕು. ಹಣ್ಣಾಗಿದ್ದರೆ ರುಚಿಯಾಗಿರುತ್ತೆ. ಅದನ್ನು ನಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ತೆಗಿಬೋದು. ಮಾಮೂಲಿ ಕಟ್ ಮಾಡೋದು ಹೀಗೆ, ಅದನ್ನು ಅಡ್ಡದಲ್ಲಿ 2 ಕಟ್ ಮಾಡಿ ಆಮೇಲೆ ಉದ್ದಕ್ಕೆ ಕಟ್ ಮಾಡೋದು. ಈಗ ಇದಕ್ಕೆ ನಾನೊಂದು 5 ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಕಡಲೆ ಹಿಟ್ಟಿಗೆ ಗೋಧಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಬೋದು. ಕೆಲವರು ಕಾರ್ನ್ ಫ್ಲೋರೆಲ್ಲ ಮಿಕ್ಸ್ ಮಾಡ್ತಾರೆ. ಅದಕ್ಕಿಂತ ಒಳ್ಳೆಯದು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು. ಇದರಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ. ನಾನಿವತ್ತು ಅಕ್ಕಿ ಹಿಟ್ಟು ತಗೊಳ್ತಾ ಇದ್ದೀನಿ. 5 ಸ್ಪೂನು ಕಡಲೆ ಹಿಟ್ಟಿಗೆ ನಾನು 2 ಸ್ಪೂನಷ್ಟು ನಾವು ಮನೆಯಲ್ಲೇ ತಯಾರು ಮಾಡಿದ ಅಕ್ಕಿ ಹಿಟ್ಟನ್ನು ನಾನು ಸೇರಿಸಿದೆ. ಇವಾಗ ಖಾರ ಬೇಕಾದವರು ಮಾತ್ರ, ಕೆಲವರಿಗೆ ಸಿಹಿ ಜೊತೆ ಖಾರ ಬೇಕಾಗಿರುತ್ತೆ ಅಂಥವರೊಂದು 10 ಸ್ಪೂನು ಚಿಲ್ಲಿ ಪೌಡ್ರ್, ಆಮೇಲೆ ರುಚಿಗೆ ತಕ್ಕ ಉಪ್ಪು ಹಾಕಿ ಮೊದಲು ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕ್ಕೊಂಡು ಗಂಟಿಲ್ಲದೆ ಮಿಕ್ಸ್ ಮಾಡಬೇಕು. ಸಣ್ಣ ಗಂಟಿದ್ರೂ ನಮಗೆ ಬಜ್ಜಿ ಚೆನ್ನಾಗಿ ಬರೋದಿಲ್ಲ. ಈ ಥರ ಮಿಕ್ಸ್ ಮಾಡಿ ನಾವು 5 ನಿಮಿಷ ಹಾಗೆ ಇಟ್ಬಿಡ್ಬೇಕು. ಇದನ್ನು ಚೆನ್ನಾಗಿ ಉಪ್ಪೆಲ್ಲ ಹಾಕಿರೋದಲ್ವ. ಆಮೇಲೆ ಇದನ್ನು ಹೀಗೆ ಡಿಪ್ ಮಾಡಿ ಇಡಿ. ಡಿಪ್ ಮಾಡಿ ಕೂಡ ಒಂದು 5 ನಿಮಿಷ ಹಾಗೆ ಇರಲಿ. ಡಿಪ್ಪೆಲ್ಲ ಮಾಡಿದ ನಂತರ ಪೂರ್ತಿಯಾಗಿ ನಾವು ಡಿಪ್ 2 ಕಡೆಯೂ ಡಿಪ್ ಆಗಿರಬೇಕು. ಇದು ನಮ್ಮ ಮಸಾಲೆಗಳು ಸರಿಯಾಗಿ ಡಿಪ್ ಆದ ನಂತರ ಅದನ್ನು ಫ್ರೈ ಮಾಡಬೇಕಾದ್ದು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ತುಂಬ ಜಾಸ್ತಿ ಕಿವುಚಬಾರ್ದು, ಅದು ಹಣ್ಣಾಗಿರೋದು ಕಟ್ಟಾಗುತ್ತೆ. ಆಮೇಲೆ ಬಿಸಿ ಎಣ್ಣೆ ಕಾದ್ಮೇಲೆ ಈ ಥರ ಒಂದೊಂದೇ ಹಾಕ್ತಾ ಬರಬೇಕು. 2 ಬದಿನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಬ್ರೌನ್ ಕಲರಿಗೆ ಬರಬೇಕು. ಆವಾಗ ನಮ್ಮ ಬಜ್ಜಿ ರೆಡಿಯಾಗುತ್ತೆ, ಬಾಳೆಹಣ್ಣಿನ ಬಜ್ಜಿ. ನಾವು ಇವತ್ತು ತಗೊಂಡು ತುಂಬ ಹಣ್ಣಾಗಿದೆ. ಇದಕ್ಕಿಂತ ಸ್ವಲ್ಪ ಕಮ್ಮಿ ಹಣ್ಣಿರಲಿ. ನಿನ್ನೆನೇ ಮಾಡಬೇಕಾಗಿತ್ತು ಇದನ್ನು. ತುಂಬ ಲೆಕ್ಕಕ್ಕಿಂತ ಜಾಸ್ತಿ ಹಣ್ಣಾದ್ರೂ ಅದು ನಮ್ಮ ಬಾಣಲಿಗೆ ಅಂಟ್ಕೊಳ್ಳುತ್ತೆ. ಹಾಗೆ ಚೆನ್ನಾಗಿ ಹಣ್ಣಾಗಿರಲಿ. ಕಾಯಿ ಅಂತೂ ಒಂಚೂರು ಕಾಯಿ ಇದ್ರದ್ದು ಚೆನ್ನಾಗಿ ಬರೋದಿಲ್ಲ. ಹೀಗೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಬಾಳೆಹಣ್ಣಿನ ಬಜ್ಜಿ. ಸಂಜೆ ಟೀಗೆ, ಚಳಿಗಾಲದಲ್ಲಿ, ಮಳೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಟಾಟಾ ಬೈ, ಸಿ ಯು, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.